ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಫುಲ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ಸಿದ್ದು ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನಿನ್ನೆಯಷ್ಟೇ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗಿದೆ. ಈ ವರದಿಯಲ್ಲಿ ಸಿಎಂ ಪಾತ್ರವಿಲ್ಲ ಅನ್ನೋದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಸೊ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಈ ಮೂಲಕ ಸಿದ್ದರಾಮಯ್ಯ ವಿರೋಧಿಗಳ ಬಾಯಿಗೆ ಬೀಗ ಬಿದ್ದಾಗಿದೆ. ಇಷ್ಟು ದಿನ ಆರೋಪ ಮಾಡ್ತಾ ಇದ್ದಂತಹ ಪ್ರತಿಪಕ್ಷಗಳ ಟೀಕೆಗೂ ಕೂಡ ಸದ್ಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಲೋಕಾಯುಕ್ತ ತನಿಖೆಯ ವರದಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮೂಡ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ ಅನ್ನೋದು, ಅಲ್ಲಿಗೆ ಎಲ್ಲಕ್ಕೂ ಬ್ರೇಕ್ ಬಿದ್ದ ಹಾಗೇನಾ? ಟೀಕೆ ಟಿಪ್ಪಣಿಗಳು ಜೊತೆಗೆ ಆರೋಪಗಳು ಇಲ್ಲಿಗೆ ನಿಲ್ಲುತ್ತೆ ಅನ್ಸುತ್ತಾ? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಯಾಕಂತಂದ್ರೆ ಒಂದು ಹಂತದಲ್ಲಿ ಪಕ್ಷದೊಳಗೆ ಮತ್ತು ಪಕ್ಷದ ಹೊರಗಿನ ವಿರೋಧಿಗಳ ಸಂಖ್ಯೆ ಹೆಚ್ಚಾಗಿದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಈ ಒಂದು ವಿಚಾರವಾಗಿ ಮುಜುಗರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಎದುರಿಸುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಆದರೆ ಲೋಕಾಯುಕ್ತದಿಂದಲೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತಷ್ಟು ಪ್ರಬಲರಾದ್ರ ಅನ್ನುವಂಥದ್ದು ಕೂಡ ಈಗ ಸಹಜವಾಗಿ ಪ್ರಶ್ನೆ ಆಗ್ತಾ ಇರುವಂತದ್ದು. ಒಂದು, ಸಿಎಂ ಸಿದ್ದರಾಮಯ್ಯವನ್ನ ಕಟ್ಟಿ ಹಾಕುವಂತ ಲೆಕ್ಕಾಚಾರದ ಭಾಗವಾಗಿ ಪ್ರತಿಪಕ್ಷಗಳು ಒಂದಾಗಿದ್ವು. ಅದಷ್ಟೇ ಅಲ್ಲ, ಕಾಂಗ್ರೆಸ್ನೊಳಗಿನ ಕೆಲವರು ಕೈ ಜೋಡಿಸಿದ್ರು ಅನ್ನುವಂತ ಮಾತುಗಳು, ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಇದೀಗ ಕೂಡ ಕ್ಲೀನ್ ಚಿಟ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬಲ ಬಂದಂತೆ ಆಗಿದೆ ಅನ್ನುವಂತಹ ಈಗ ಚರ್ಚೆಗಳು ಶುರುವಾಗಿದೆ. ಸೊ ಒಂದು, ಇದುವರೆಗೂ ಕೂಡ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಿದ್ದರಾಮಯ್ಯ ಅವರ ಮುಡ ಪ್ರಕರಣವನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ವು. ಆ ನಿಟ್ಟಿನಲ್ಲಿ ಹೋರಾಟಗಳನ್ನ ಕೂಡ ರೂಪಿಸಿದ್ವು. ಸೊ ಪದೇ ಪದೇ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರೋಪಗಳು ಮಾಡ್ತಾ ಇದ್ವು, ಟೀಕೆಯನ್ನು ಮಾಡ್ತಾ ಇದ್ವು. ಇದೀಗ ಕ್ಲೀನ್ ಚಿಟ್ ಸಿಕ್ಕಿರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಬೀಗ ಹಾಕಿದಂತಾಗಿದೆ, ಮತ್ತೆ ಅದಕ್ಕೆ ತೆರೆ ಎಳೆದಂತ ಆಗಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದೆಲ್ಲದಕ್ಕಿಂತಲೂ ಪಕ್ಷದೊಳಗಿನ ಒಂದಷ್ಟು ವಿರೋಧಿಗಳೇನಿದ್ರು, ಒಂದಷ್ಟು ಇವ್ರನ್ನ ಕಟ್ಟಿ ಹಾಕಬಹುದು, ಸಿಎಂ ಸ್ಥಾನದಿಂದ ಕೆಳಗಡೆ ಕಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕಿಕೊಂಡಿದ್ದಂತಹ ಪಕ್ಷದೊಳಗಿನ ವಿರೋಧಿಗಳಿಗೂ ಕೂಡ ಒಂದಷ್ಟು ಬ್ರೇಕ್ ಬಿದ್ದಂತಾಗಿದೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರಿಗೀಗ ಒಂದಷ್ಟು ಕಾನೂನಾತ್ಮಕವಾಗಿ ದೊಡ್ಡ ಹೋರಾಟದಲ್ಲಿ ಕೂಡ ಇಲ್ಲಿ ಸಕ್ಸಸ್ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಿರಾಳರಾಗಿರುವಂತಹ ಸಿದ್ದರಾಮಯ್ಯರು ಸಿಎಂ ಗಾದಿಯಲ್ಲಿ ಕೂಡ ಸುಸೂತ್ರವಾಗಿ ಮುಂದುವರಿಯುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಅದರಲ್ಲೂ ಕೂಡ ಪ್ರತಿಪಕ್ಷಗಳಿಗೆ ಇದೊಂದು ರೀತಿಯಲ್ಲಿ ಕೂಡ ಆ ಒಂದು ಟೀಕೆಗಳಿಗೆ ಬ್ರೇಕ್ ಬಿದ್ದಂತೆ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.